ವೆರಿಫೈ ದ ಫಾಲೋಯಿಂಗ್ ಇಸ್ ಎನ್ ಎ ಪಿ. ವೆರಿಫೈ ಅಂತ ಹೇಳಿದ್ರೆ ಕೊಟ್ಟಿರೋ ಸೀಕ್ವೆನ್ಸು ಎ ಪಿಯಲ್ಲಿದೆ, ಅದನ್ನು ನೋಡಿಸಿ ಅದು ಎ ಪಿಯಲ್ಲಿದೆ ಅಂತ ಹೇಳಿ. ಆ್ಯಂಡ್ ದೆನ್ ರೈಟ್ ಇಟ್ಸ್ ನೆಕ್ಸ್ಟ್ 3 ಟರ್ಮ್ಸ್. ಅದು ಬೇರೆ ಭಾಗ. ಮೊದಲೇ ಭಾಗ ಏನೋ ಈ ರೀತಿಯಲ್ಲಿ ಇದೆ ಹುಡುಗರ. ವಿ ಹ್ಯಾವ್ ಎ ಪ್ಲಸ್ ಬಿ ಪ್ಲಸ್ 1. ಆಯಿತಾ? ಅದು ನಾನು ಹೇಗೆ ಬರ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇವಾಗ ನಿಮ್ಗೆ ಗೊತ್ತಾಗುತ್ತೆ. ಎ ಪ್ಲಸ್ ಬಿ ಪ್ಲಸ್ 2 ನೋಡಿ ಇಲ್ಲಿ ಹೇಗೆ ಕಾಣ್ತಾ ಇದೆ, ಒಂದು ಸೀಕ್ವೆನ್ಸಲ್ಲಿದೆ. ಎ ಪ್ಲಸ್ ಬಿ ಪ್ಲಸ್ 1 ಪ್ಲಸ್ 2 ಈ ಥರ ಇದೆ, ಸರಿ ಅಲ್ವಾ? ಸೊ ಆ ಥರ ರೀಅರೇಂಜ್ ಮಾಡ್ಕೊಬೋದು ನಾವು. ನಾನು ನೋಡಿದೆ ಪ್ರಶ್ನೆನ, ಇಲ್ಲೆಲ್ಲ ಪ್ಲಸ್ ಇದೆ, ಸೊ ಎ ಪ್ಲಸ್ ಬಿ ಅಂತ ಬರ್ಕೊಬೋದು. 1 + 1 2, ಸರಿನಾ? ರೀಅರೇಂಜ್ ಮಾಡ್ಕೊಂಡು ಡೈರೆಕ್ಟಾಗಿ ಬರ್ಕೊಡಿ, ಏನೂ ತೊಂದರೆ ಇಲ್ಲ. ನೆಕ್ಸ್ಟು, ಇವಾಗ ಇದೊಂದು ಸೀಕ್ವೆನ್ಸಲ್ಲಿದೆ ಆ್ಯಂಡ್ ದಟ್ ಸೀಕ್ವೆನ್ಸ್ ಹ್ಯಾಪನ್ ಟು ಬಿ ಎ ಪಿ ಅಂತ ಹೇಳಿದ್ರೆ ಏನು ಮಾಡಬೇಕು? ಡಿಫ್ರೆನ್ಸ್ ತೊಗೊಬೇಕು. A2 - A1. A2 is this minus of A1. So ಏನಾಗುತ್ತಿದ್ದು, this and this gets cancelled and we have 1. ಸರಿನಾ? ನೆಕ್ಸ್ಟು A3 - A2. ಏನು ಮಾಡ್ತಾ ಇದ್ದೀವಿ ನಾವಿಲ್ಲಿ? ಎ ಪಿ ಐಡಿಯಾ ಉಪಯೋಗಿಸ್ತಾ ಇದ್ದೀವಿ. ಹೌ ಡು ಯು ಶೋ ದಟ್ ಸಮಥಿಂಗ್ ಇಸ್ ಇನ್ ಎ ಪಿ? ಏನಿಲ್ಲ, ಒಂದು ಟರ್ಮಿಂದ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ದ ಕಾಮನ್ ಡಿಫ್ರೆನ್ಸ್ ಹ್ಯಾಸ್ ಟು ಬಿ ಡಿ. ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ದ ಕಾಮನ್ ಡಿಫ್ರೆನ್ಸ್ ಹ್ಯಾಸ್ ಟು ಬಿ 2D. ಹಿಂದೆ ಹೋಗ್ತೀನಿ ಅಂತ ಹೇಳಿದ್ರೆ -D, ಮತ್ತು ಇನ್ನೂ ಹಿಂದೆ ಹೋಗ್ತೀನಿ ಅಂದರೆ -2D ಅಂತ ಹೇಳಿದ್ರೆ an AP is a list of numbers in which each term is obtained by adding a fixed number D to the preceding term except the first term A. ಸೊ ಅದೊಂದು ಡೆಫಿನೇಷನು. ಮತ್ತು ಜನರಲ್ ಫಾರ್ಮು ಅದು ಇದು ಎಲ್ಲ. ಸೊ ಇಫ್ ಯು ಸಪ್ರಾಕ್ಟ್ ಎನಿಥಿಂಗ್ ವಿಲ್ ಹ್ಯಾವ್ ದ ಸೇಮ್ ಡಿಫ್ರೆನ್ಸ್ ಫಾರ್ ಎನಿ ವ್ಯಾಲ್ಯೂ ಆಫ್ ಕೆ ಫಾರ್ ಎ ಗಿವನ್ ಎ ಪಿ. ಇಷ್ಟೊಂದು ರೀತಿಯಲ್ಲಿ ಒಂದೇ ಇನ್ಫಾರ್ಮೇಷನು. ಏನಂತ ಹೇಳಿದ್ರೆ ಮುಂದಿನ ಟರ್ಮ್ ನಾವು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಯಿಂದ ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ದಟ್ ಕ್ಯಾನ್ ಬಿ ನೆಗೆಟಿವ್, ದಟ್ ಕ್ಯಾನ್ ಬಿ ಕಾನ್ಸ್ಟೆಂಟ್, ದಟ್ ಕ್ಯಾನ್ ಬಿ ರ್ಯಾಷನಲ್, ಇರ್ಯಾಷನಲ್, ಏನು ಬೇಕಾದ್ರೂ ಆಗಿರ್ಬೋದು. ಆಯಿತಾ? ಆ್ಯಡ್ ಮಾಡಿದಾಗ ಮುಂದಿನ ಟರ್ಮ್ ಸಿಗುತ್ತೆ. ಹಾಂ, A3 ಏನಿದೆ? A ಪ್ಲಸ್ ಬಿ ಪ್ಲಸ್ 2 ಮೈನಸ್ A ಪ್ಲಸ್ ಬಿ ಪ್ಲಸ್ 1. ಸೊ ಇಲ್ಲಿ A ಪ್ಲಸ್ ಬಿ ಸರಿ ಒಂದೇ ಇದೆ. 2 - 1 is 1. ಸೊ ಇಲ್ಲೇನು ಕಾಣ್ತಾ ಇದೆ? ಆ್ಯಸ್ A2 - A1 is equal to A3 - A2 which in turn is equal to 1. This implies ಇದರಿಂದಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ದ ಸೀರೀಸ್ ಈಸ್ ಎನ್ ಎ ಪಿ. ಕರೆಕ್ಟ್? ಅಷ್ಟೇ. ತುಂಬ ಕ್ಯಾಲ್ಕುಲೇಷನ್ ಎಲ್ಲ ನೋಡ್ಸೋದಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ಬ್ರ್ಯಾಕೆಟ್ಸ್ ಓಪನ್ ಮಾಡಿಕೊಂಡು -A - B ತುಂಬ ಬರೆಯೋದಕ್ಕೆ ಹೋಗ್ಬೇಡಿ. ಸೊ ಇದು ನೀವು ಹೇಗೆ ಎಷ್ಟು ಬರಿಬೇಕು ಎಕ್ಸಾಮಲ್ಲಿ ಅಷ್ಟೇ ಬರಿಬೇಕು. ವಿತ್ ದ ಕಾಮನ್ ಡಿಫ್ರೆನ್ಸ್ ಆಫ್ 1 ಅಲ್ವಾ? ಹಾಂ, ಮತ್ತಿನ್ನೇನು ಕೇಳ್ತಾ ಇದ್ದಾರೆ? ದ ನೆಕ್ಸ್ಟ್ 3 ಟರ್ಮ್ಸ್. ದ ನೆಕ್ಸ್ಟ್ 3 ಟರ್ಮ್ಸ್ ಆರ್ A ಪ್ಲಸ್ ಬಿ ಪ್ಲಸ್ ಹೇಳಿ 2 ಹಿಂದಿನ ಲಾಸ್ಟ್ ಟರ್ಮು, ಮುಂದಿನ ಟರ್ಮ್ ಬರುತ್ತೆ +1 ದಟ್ ಇಸ್ 3. ಆಮೇಲೆ A ಪ್ಲಸ್ ಬಿ ಪ್ಲಸ್ 4, ಅದಾದಮೇಲೆ A ಪ್ಲಸ್ ಬಿ ಪ್ಲಸ್ 5 ಅಲ್ವಾ? ಸೊ ಇದೇ ನಿಮ್ಮ ನೆಕ್ಸ್ಟ್ 3 ಟರ್ಮ್ಸ್. ಇದೇ ಉತ್ತರ ಅಷ್ಟೇ.